ಯಾರು ಬೇಕಾದ್ರೂ ನಾಳೆನೇ ತುಂಬ್ರಿ, ಅವು ಅಲಾಟ್ಮೆಂಟ್ ಮಾಡಿಬಿಡ್ತೀವಿ. ಅಲ್ಲೇನೋ ಮನೆ ಏನೋ ಜನರಲ್ ಅದಾವೆ. ಇನ್ನು ಮತ್ತಿನ್ನ ನಮಗೆ 3,750 ಇನ್ನೂ ಎಷ್ಟು ಬರ್ತಾವೆ ಸರ್? ಇನ್ನು 1,893 ತೆಗೆದ್ರೆ 3,750 ಇನ್ನೂ 1,700 ಒಳಗೆ ಇನ್ನೂ 850 ಮನೆ ಇಲ್ಲೇ ಕೊಂಡಿರ್ತಾವೆ ಸರ್. G+2 ಮಾಡಿದ್ರೆ 850 ಕೊಡ್ತಾವಲ್ಲಿ. 850 ಇನ್ನೂ ಮನೆ ಇಲ್ಲಿ ಕೂಡಿಸ್ಬೋದು. ಬುತ್ನಾಳ್ ಕೆರೆ ಬಲ್ಲಿನೂ ಒಂದು ನಮ್ಮ ಕಾರ್ಪೊರೇಷನ್ ಜಾಗ ಇದೆ, ಅಲ್ಲೊಂದು 30 ಎಕರೆ ಇದೆ. ಇಲ್ಲಿದು ಮುಗಿದ ಮ್ಯಾಗ ಅಲ್ಲಿ ತೊಗೋತೀವಿ ಮನೆಗಳು. ಅವ್ನು ಬಂದಿದ್ದು ಅಲ್ಲಿಂದ ಇವತ್ತು ಕೆಲವೊಂದು ಓಣ್ಯಾಗ ನಾವು ಸ್ಲಮ್ದವ್ರಿಗೂ ಇಲ್ಲಿ ಹಕ್ಕುಪತ್ರ ಕೊಡ್ಲಕತ್ತೀವಿ. 300 ಮನೆ ಬಂದವು ಸರ್. ಮತ್ತೆ ಅವ್ರಿಗೆ ಇಬ್ರಾಹಿಂಪುರ ಮತ್ತು ಯಾವುದೋ ಗೆದ್ದಲ್ ತಿಪ್ಪಿ, ನಾಳೆ ಗೆದ್ದಲ್ ತಿಪ್ಪಿಯಲ್ಲಿ ಕೊಡ್ತಾಯಿದ್ವಿ ಮುಂಜಾನೆ. ಇಬ್ರಾಹಿಂಪುರದಲ್ಲಿ ಅಲ್ಲಿಯೂ ಮನೆ ಕಟ್ಲಕತ್ತೀವಿ. 100 ರಂಭಾಪುರದಲ್ಲಿ ಕಟ್ಲಕತ್ತೀವಿ. ಇನ್ನೂ 1,000 ಮನೆ ಸ್ಲಮ್ ಬರೋದವು. ಅದಕ್ಕೆ ಬರೀ 1 ಲಕ್ಷ ರೂಪಾಯಿ ತುಂಬಿದದ. ಅಂಥವ್ರು ಯಾವ್ಯಾವ ಸ್ಲಮ್ದಾಗದಿರಲ್ಲ ಆ ಸ್ಲಮ್ದವರಿಗೂ ಸಹಿತ ಹಕ್ಕುಪತ್ರನೂ ಕೊಡ್ತೀವಿ. ಪ್ಲಸ್ 1 ಲಕ್ಷ ರೂಪಾಯಿ ನೀವು ತುಂಬಿದ ಕೂಡಲೇ ಮನೆ ಕಟ್ಟುವಂಥ ಕೆಲಸನೂ ಪ್ರಾರಂಭ ಮಾಡ್ತೀವಿ. ಅಂದರೆ ಹೆಚ್ಚು ಕಡಿಮೆ ಒಂದು 2 ವರ್ಷನಾಗ ವಿಜಯಪುರ ನಗರದಲ್ಲಿ ಏನಂತಿರೋದು ಗುಡಿಸಲು ರಹಿತ ನಗರ ವಿಜಯಪುರ ನಗರ ಆಗ್ತೈತೆ ಅನ್ನೋಂಥ ವಿಶ್ವಾಸ ನಮಗಿದೆ. ಅದಕ್ಕೆ ನೀವೆಲ್ಲರೂ ಇವತ್ತಿನ ಕಾರ್ಯಕ್ರಮ ಏನಿದೆ, ಇವತ್ತು 100% ಅವ್ರ ಮಾಲಕರಾದ್ರು ಅವ್ರ ಹಕ್ಕುಪತ್ರ ಕೊಟ್ಟ ಮೇಲೆ. ಅದಕ್ಕೆ ಇನ್ನು ಮ್ಯಾಗ ಅದ್ರ ಬಗ್ಗೆ ಏನೋ ಡೌಟ್ ಇಟ್ಕೋಬೇಡ್ರಿ. ನೀವು ಯಾವಾಗ ಬೇಕೋ ಇವತ್ತು ಚಾವಿ ಹಾಕ್ಕೊಂಡು ಹೋಗ್ಬಿಡ್ರಿ. ಆದರೆ ಇಲ್ಲಿ ಬಂದಿರಬೇಕು. ನೀವು ಮತ್ತೆ ಚಾವಿ ಹಾಕ್ಕೊಂಡು ಬಾಡಿಗೆ ಕೊಡು ಲೆಕ್ಕ ಹಾಕ್ಕೊಂಡ್ರು ಏನಾದ್ರು ಗದ್ದಲ ಕಾಣಿಸ್ತಂದ್ರೆ ಮತ್ತೆ ಕ್ಯಾನ್ಸಲ್ ಮಾಡ್ತೀವಿ. ಅದಕ್ಕೆ ಇವತ್ತು ನೀವು ತಗೋರಿ, ನಿಮ್ಗೆ ಯಾವಾಗ ಬೇಕೋ ಮನೆ ಶಾಂತಿ ಮಾಡ್ಕೊರಿ. ನೀರಿನ ವ್ಯವಸ್ಥೆನ ನಮ್ಗೆ ಆಯುಕ್ತರು ಹೇಳ್ಯಾರ. ಈಗಾಗಲೇ ಒಂದು 2 ಬೋರ್ ಹೊಡಿತೀವಿ, ಇಲ್ಲಿ RO ಪ್ಲ್ಯಾಂಟ್ ಕೊಡಿಸ್ತೀವಿ. ಡ್ರೈನೇಜದ್ದು ಆಗೈತಿ. 4 ಕೋಟಿ ರೂಪಾಯಲ್ಲಿ ಅಲ್ಯೂಮಿನಿಯಂ ಕಂಪೌಂಡ್ನಿಂದ ಪೂರ್ತಿ ರೋಡ್ ಮಾಡ್ತಾಯಿದ್ದೀವಿ, ಡ್ರೈನೇಜು ಮತ್ತು ರೋಡು. ಅದು ಎಷ್ಟು ಇನ್ನೊಂದು 2 ತಿಂಗಳು ಹೋಗ್ತದೆ ಅಂತ 125 ಕೋಟಿ. ಇನ್ನೊಂದು 2-3 ತಿಂಗಳಲ್ಲಿ ಮೇನ್ ರೋಡ್ ಒಂದು ಮಾಡ್ಕೋತೀವಿ. ಮುಂದೆ ಇದು ಎಲ್ಲ ಕೆಲಸ ಆದಮೇಲೆ ಇದು ಇಂಟೀರಿಯರ್ನು ಇಂಟೀರಿಯರ್ ರೋಡ್ ಅಂತ ಈಗ ಮಾಡ್ತಾನೆ ಅವ್ನು. ಬಂಡಿ ಯಾವಾಗ ಮಾಡ್ತೀರಿ? ಬಂಡಿ ಇವೆಲ್ಲ ಒಳಗೇನು ಎಲ್ಲಿ ಈ ಯಾವುದು ಮುಗಿದೈತೆ ಅಲ್ಲಿ ರೋಡ್ ಮಾಡಿಬಿಡ್ರಿ. ಈ ಮೇನ್ ರೋಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಟ್ರಕ್ ಅಡ್ಡಾಡ್ತಾವೆ ಮತ್ತು ರೋಡ್ ಹಾಳಾಗ್ತದೆ. ಫೈನಲ್ 1493 ಮನೆ ಆದ್ಮೇಲೆ ಈ ರೋಡ್ ಮಾಡಿದ್ವಿ. ಅದು ಏನಿದೆ ಮೇನ್ ರೋಡನ್ನು ಡ್ರೈನೇಜ್ ಮೇನ್ ರೋಡ್ ನಮ್ಮದು ಏನು ಮೇನ್ ರೋಡ್ ಇದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗಕ್ಕೆ ಕನೆಕ್ಟ್ ಮಾಡ್ತೀವಿ. ಡ್ರೈನೇಜು, ಸ್ಟ್ರೀಟ್ ಲೈಟು ಅವಿಟ್ಟು ಮಾಡಿದ್ವಿ ಅಂದ್ರೆ ಹೊಸ ವಿಜಯಪುರ ನಗರದಲ್ಲಿ ಒಂದು ಮಾಡೆಲ್ ಕಾಲನಿ ಅಂದರೆ ಇದು ನಮೋ ನಗರ ಅಂತ ಹೆಸರಿಟ್ಟಿವಿ. ಅವಾಗೆ ನಮೋ ನಗರ ಅಂದ್ರೆ ನರೇಂದ್ರ ಮೋದಿ ನಗರ. ಯಾಕಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅವ್ರ ಸ್ಕೀಮ್ ಇರೋದ್ರಿಂದ ಇದಕ್ಕೆ ನಮೋ ನಗರ ಅಂತ ಹೆಸರಿಟ್ಟಿವಿ. ಈ ಸ್ಕೀಮ್ನಲ್ಲಿ ಸುಮಾರು 2,500 ಮನೆಗಳು ಇಲ್ಲಿ ಕೂಡ್ತಾವು. ಅದಕ್ಕೆ ಇದರ ಅನುಕೂಲತೆಯನ್ನು ತೊಗೊಂಡು ಇನ್ನೂ ಯಾರ್ಯಾರಿಗೆ ನಾವು ಸ್ಲಮ್ನಾಗ ಇದೀವಿ ಅವರು ನಾಳೆ ಹಿಡಿದು ರೊಕ್ಕ ತುಂಬಲಾಕ ಚಾಲು ಮಾಡಿರಿ. ನಾವು ಸ್ಲಮ್ ಬೋರ್ಡ್ನಾಗ ಹೋಗಿ ಯಾರ ಕೈಗೂ ರೊಕ್ಕ ಕೊಡಬೇಡ್ರಿ. ಅವ್ರ ಕೈ ಕೊಟ್ಟಿನ್ರಿ ಇವ್ರ ಕೈ ಕೊಟ್ಟಿನ ಕತೆ ಹೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ PA ಕೈ ಕೊಟ್ಟಿದ್ದೀರಿ, ನಿಮ್ಮ ಜೋಡ ಭಾಳ ಜೋಳ ಅಡ್ಡಾಡ್ತಾ ನಾವು ಫೋಟೋ ನೋಡಿ ಕೊಟ್ಟಿನ್ರಿ. ನಮ್ಮ ಫೋಟೋ ನೋಡಿ ಯಾರಿಗೂ ಕೊಡ್ಲಾಕೆ ಹೋಗ್ಬೇಡ್ರಿ ರೊಕ್ಕ. ನಮ್ಮ ಜೋಡ ಚಲೋ ಮಂದಿನ ಫೋಟೋ ತೊಗೊಂಡಿರ್ತಾರ, ಪಿಕ್ ಪ್ಯಾಕೆಟ್ ಮಾಡೋರು ಫೋಟೋ ತೊಗೊಂಡಿರ್ತಾರೆ. ಅವು ಇಲ್ಲಿ ಗೊತ್ತಾಗೋದಿಲ್ಲ ನಮಗೆ. ಒಂದು ಗೌಡ್ರ ಹಿಂಗೆ ತಗೋತೀನಿ ನಾನು ನಿಂದಿರ್ತೀವಿ ಹಲಕಿಸ್ಕೊಂಡು. ನಾವು ಮುಂದೆ ಹೋಗಿ ನೋಡಿ ಗೌಡ್ರು ನಮ್ಮ ಭಾರಿ ದೋಸ್ತಿ ಇರ್ತಾರ ಸಂಗಮೇಶ. ಅವನು ರೊಕ್ಕ ಇರ್ತದ ಮ್ಯಾಗ ಅಲ್ಲಿ ಅವ್ನು ಬಿಡುತ್ತಾರ. ಮುಂದೆ 6 ತಿಂಗಳ ನಂತರ ನಿಮ್ಮ ದೊಡ್ಡ ಆಟಾಡ್ತಿದ್ದು ನೋಡ್ರಿ ಗೌಡ್ರವ ಸ್ವಲ್ಪ ಹಿಂದೆ ಜುಟ್ಲ ಬಿಟ್ಟಿದ್ದ ಆಗ್ತೀರಿ ಏನೋ ನೋಡ ಯಾವ ಜುಟ್ಲ ಬಿಟ್ಟಿದ್ದು ಯಾವ ಕೆರೆ ಚಸ್ಮ ಆ ಮಗನ ಬೆನ್ನತ್ತ. ಅದಕ್ಕೆ ನೀವು ಯಾರ ಕೈಗೆಲ್ಲ ಸ್ಲಮ್ ಬೋರ್ಡ್ನಾಗ ಸೀದಾ ಹೋಗಿ ಅಲ್ಲಿ ಅವ್ರದ್ದು ಅಕೌಂಟ್ ಇರ್ತದೆ, ಅಲ್ಲೇ ಚೆಕ್ ಕೊಡ್ರಿ. ಕಾರ್ಪೊರೇಷನ್ ಇದೇನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅದ, ನಮ್ಮ ಕಾರ್ಪೊರೇಷನ್ದಾಗ ತೊಗೊಂಡ್ರಿ. ಯಾರು ನಮ್ಮದು ಹಿಂದೆ ಅಡ್ಡಾಡೋದಕ್ಕೂ ಕೊಡಬೇಡ್ರಿ, ನಮ್ಮ ಮುಂದೆ ಅಡ್ಡಾಡೋದಕ್ಕೂ ಕೊಡಬೇಡ್ರಿ. ನಿಮ್ಮ ರೊಕ್ಕ ಸೀದಾ ಒಯ್ದು ರೊಕ್ಕ ಕೊಡ್ರಿ. ನಮಗೆ ಬರೀ ಅದ್ರ ಪಾವತಿ ತಂದು ಒಂದು ಜೆರಾಕ್ಸ್ ಕೊಡ್ರಿ. ನಾವು ರೊಕ್ಕ ತಂದಿರಿ ನಮ್ಗೆ ಅಲಾಟ್ಮೆಂಟ್ ಮಾಡಿರಿ. ಅಷ್ಟಕ್ಕೆ ನಮ್ಮನ್ನು ಸೀಮಿತ ಮಾಡಿ ಇವತ್ತಿಷ್ಟೆಲ್ಲ ಜನ ನೀವು ಸೇರಿರಪ್ಪ ಅಂದ್ರೆ ಇದೇನು ನಾವೇನು ಬಸ್ ಬಿಟ್ಟಿಲ್ಲ, ಏನು ಊಟಕ್ಕೆ ಇಟ್ಟಿಲ್ಲ. ಇದು ನಿಜವಾದಂಥ ಪುಕ್ಷಟಿ ಕಾರ್ಯಕ್ರಮ ಅಂದರೆ ಇವತ್ತು ದೇಶನಾಗ ಏನಾರು ಆಗ್ತಿದ್ರು ಇದು ಬಿಜಾಪುರದ ಕಾರ್ಯಕ್ರಮ.